ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ಇತ್ತೀಚೆಗಷ್ಟೇ ಶ್ರೀಲಂಕಾದಲ್ಲಿ ಚಿತ್ರೀಕರಣವನ್ನು ಮುಗಿಸಿಕೊಂಡು ಬಂದಿದ್ದು, ಇತ್ತೀಚಿನ ಎಪಿಸೋಡ್ ಅನ್ನ ನೋಡೋದಾದ್ರೆ ಈ ಸೀರಿಯಲ್ ನಲ್ಲಿ ಜಾಹ್ನವಿ ಪಾತ್ರ ಜಯಂತನ ಕಿರುಕುಳ ತಡೆಯಲಾರದೆ ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಎಪಿಸೋಡ್ ಅನ್ನ ನೋಡಬಹುದಾಗಿದೆ. ಈಗ ಇದ್ರ ಬೆನ್ನಲ್ಲೇ ಲಕ್ಷ್ಮೀ ನಿವಾಸ ಸೀರಿಯಲ್ ನ ಅದೇ ಜಾಹ್ನವಿ ಪಾತ್ರ ಮಾಡ್ತಿರುವ ನಟಿ ಚಂದನಾ ಅನಂತ ಕೃಷ್ಣ ಈ ಸೀರಿಯಲ್ ಅನ್ನ ಬಿಡ್ತಿದ್ದಾರೆ ಅನ್ನುವ ಸುದ್ದಿಗಳು ಕೂಡ ಕೇಳಿ ಬರ್ತಿದ್ದು, ಅಷ್ಟಕ್ಕೂ ವೀಕ್ಷಕರೇ, ನಿಜವಾಗ್ಲೂ ನಟಿ ಚಂದನಾ ಅನಂತ ಕೃಷ್ಣ ಈ ಸೀರಿಯಲ್ ಅನ್ನ ಬಿಡ್ತಿದ್ದಾರಾ ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಏನಾಗ್ತಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ನ ನಟಿ ಚಂದನಾ ಅನಂತ ಕೃಷ್ಣ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು, ಮದುವೆಯಾದ ನಂತರವೂ ಈ ಸೀರಿಯಲ್ ನಲ್ಲಿ ಜಾಹ್ನವಿ ಪಾತ್ರವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದ್ರೆ ನಟಿ ಚಂದನಾ ಅನಂತ ಕೃಷ್ಣ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ಬಿಡ್ತಿದ್ದಾರೆ. ಆ ಕಾರಣದಿಂದಲೇ ಜಾಹ್ನವಿ ಪಾತ್ರ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಟೋರಿಯನ್ನ ಮಾಡಲಾಗಿದೆ ಅಂತ ಸುದ್ದಿ ಒಂದು ವೈರಲ್ ಆಗ್ತಿದೆ. ಆದ್ರೆ ನಿಜವಾಗ್ಲೂ ಇದು ನಿಜಾನ ಅಂತ ನೋಡೋದಾದ್ರೆ, ಲಕ್ಷ್ಮೀ ನಿವಾಸ ಸೀರಿಯಲ್ ನ ನಟಿ ಜಾಹ್ನವಿ ಅವರು ಟೆಂಪರರಿಯಾಗಿ 2-3 ವಾರಗಳಷ್ಟು ಮಾತ್ರ ಈ ಸೀರಿಯಲ್ ನಿಂದ ಹೊರಬಂದಿದ್ದು, ಯಾವುದೇ ಕಾರಣಕ್ಕೂ ಈ ಸೀರಿಯಲ್ ಅನ್ನ ಬಿಡ್ತಿಲ್ಲ ಅಂತ ನಟಿ ಚಂದನಾ ಅವರೇ ಕರ್ನಾಟಕ ಮಿರರ್ ಪತ್ರಿಕೆಗೆ ತಿಳಿಸಿದ್ದು, ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಬಹುದಾಗಿದೆ. ವೀಕ್ಷಕರೇ, ಯಾರೆಲ್ಲ ನಟಿ ಚಂದನಾ ಅನಂತ ಕೃಷ್ಣ ಜಾಹ್ನವಿಯಾಗಿಯೇ ಮುಂದೆ ಬರಬೇಕು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.